Dear friends, in the second chapter, the last topic is that is the anti-defection law. ವಿದ್ಯಾರ್ಥಿಗಳೇ, ಎರಡನೇ ಚಾಪ್ಟರ್ನ ಒಂದು ಕೊನೆಯ ವಿಷಯ ಏನಂತ ಹೇಳಿದರೆ ಅದು ಪಕ್ಷಾಂತರ ನಿಷೇಧ ಕಾಯ್ದೆ. ಸೊ ಏನಿದು ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅಂದರೆ ಏನು? ಯಾತಕ್ಕಾಗಿ ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದರು? ಅದರಲ್ಲಿರುವಂತಹ ವಿಶೇಷವಾದಂತಹ ಪ್ರಾವಿಷನ್ಸ್ ಯಾವುದು? ಅದನ್ನು ನಾನೀಗ ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೇನೆ. ಸೊ ಪಕ್ಷಾಂತರ ನಿಷೇಧ ಕಾಯ್ದೆ ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಪಕ್ಷಾಂತರ ಅಂದರೆ ಏನು ಅಂತ ನಾವು ಚರ್ಚೆ ಮಾಡುವ. ಏನಿರ್ಬೋದು ಪಕ್ಷಾಂತರ ಅಂತೇಳಿದರೆ? ನೋಡಿ, ಒಬ್ಬ ಅಭ್ಯರ್ಥಿ ಒಂದು ಪಕ್ಷದಿಂದ ಆಯ್ಕೆಯಾಗಿರ್ತಾನೆ ಅಂತ ಹೇಳುವ. ಒಂದು ಎ ಅನ್ನುವಂಥ ಒಂದು ಪಕ್ಷದಿಂದ ಆಯ್ಕೆಯಾಗಿದ್ದಾನೆ. ಯಾವುದು? ಲೋಕಸಭೆಗೆ ಎ ಅನ್ನುವಂಥ ಪಕ್ಷದಿಂದ ಆಯ್ಕೆಯಾಗಿದ್ದಾನೆ. ಅವನ ಅಧಿಕಾರಾವಧಿ ಎಷ್ಟು? 5 ವರ್ಷ. ಆ ಎ ಪಕ್ಷದಿಂದ ಆಯ್ಕೆಯಾದಂಥ ಒಬ್ಬ ಜನಪ್ರತಿನಿಧಿ ಅವನ ಅವಧಿ ಮುಗಿಯುವುದಕ್ಕಿಂತ ಮುಂಚೆಯೇ, ಅದು 1 ತಿಂಗಳಿರ್ಬೋದು, 2 ತಿಂಗಳಿರ್ಬೋದು, ಅಥವಾ 2 ವರ್ಷದ ನಂತರ ಇರ್ಬೋದು, ತನ್ನ ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡದೆ ಇನ್ನೊಂದು ಪಕ್ಷವನ್ನು ಸೇರುವಂಥದ್ದು, ಬಿ ಅನ್ನುವಂಥ ಪಕ್ಷಕ್ಕೆ ಹೋಗಿ ಸೇರ್ತಾನೆ ಅಂತ ಹೇಳುವ. ಸೊ ಅದನ್ನೇನು ಕರಿತೇವೆ? ಪಕ್ಷಾಂತರ ಅಂತ ಕರೆಯುವಂಥದ್ದು. ಸೊ ಪಕ್ಷಾಂತರ ಅಂದರೆ ಏನು? ಒಬ್ಬ ಜನಪ್ರತಿನಿಧಿ ಒಂದು ನಿರ್ದಿಷ್ಟ ಪಕ್ಷದಿಂದ ಆಯ್ಕೆಯಾಗಿ ಆ ಅವಧಿ ಮುಗಿಯುವುದಕ್ಕಿಂತ ಮುಂಚೆಯೇ ರಾಜೀನಾಮೆಯನ್ನು ನೀಡದೆ ಇನ್ನೊಂದು ಪಕ್ಷವನ್ನು ಹೋಗಿ ಸೇರುವಂಥದ್ದನ್ನೇ ಏನು ಕರೆಯಬಹುದು? ಪಕ್ಷಾಂತರ. ಅಥವಾ ನಿಮಗೆ ಸುಲಭವಾಗಿ ಹೇಳುವುದಾದರೆ, ಪಕ್ಷಾಂತರ ಅಂತೇಳಿದರೆ ಒಂದು ಪಕ್ಷದಿಂದ ಆಯ್ಕೆಯಾಗಿ ಇನ್ನೊಂದು ಪಕ್ಷದಲ್ಲಿ ಅಧಿಕಾರವನ್ನು ಅನುಭವಿಸುವಂಥದ್ದು. ಸೊ ಇದನ್ನೇನು ಕರೀತೇವೆ? ಪಕ್ಷಾಂತರ ಅಂತ ಕರೀತೇವೆ. ಡಿಯರ್ ಸ್ಟೂಡೆಂಟ್ಸ್, ಸೊ ಬಿಫೋರ್ ಗೋಯಿಂಗ್ ಟು ಆಂಟಿ-ಡಿಫೆಕ್ಷನ್ ಲಾ, ವಿ ವಿಲ್ discuss what is defection means. Who is a defector? So defection means an elected representative leaves one party and joins with another party without resigning to his or her party. So please understand, defection means an elected representative who is elected from one political party. No, before ending his term, without resigning, if he goes and joins to the another political party, is known as defections. So defector is one who elected in one party and enjoys power in another party, is also known as defections. For example, a person called A who is elected from a party, okay, before ending his term, without resigning to that A party, if he goes and joins to another B party, that is called as defections. So defector who is disobedient to a political party, who has done who has, without resigning to a political party, he went and joined to another party, is known as defector. The term defector, there are various other words are used for the term defector. The different nomenclatures of the defectors are as follows. Like it is called as floor crossing. In United Kingdom, it is called as floor crossing. In Nigeria, it is called as carpet crossing. While in India, we call it as defection. India, we call it as defections. Or it is also sometimes known as horse trading, fence sitters, or turncoats. ವಿದ್ಯಾರ್ಥಿಗಳೇ, ಪಕ್ಷಾಂತರ ಅನ್ನುವಂಥದ್ದು ನಾನು ಹೇಳಿದೆ. ಯಾರನ್ನು ಪಕ್ಷಾಂತರಿ ಅಂತ ಕರೀತಾರೆ ಅಂದರೆ, ಪಕ್ಷಾಂತರಿ ಅಂತ ಹೇಳಿದರೆ ಯಾವೊಬ್ಬ ಜನಪ್ರತಿನಿಧಿ ತನ್ನ ಮಾತೃಪಕ್ಷಕ್ಕೆ ರಾಜೀನಾಮೆ ನೀಡದೆ ಇನ್ನೊಂದು ಪಕ್ಷಕ್ಕೆ ಹೋಗಿ ಸೇರುವಂಥದ್ದು, ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಆತ ಇನ್ನೊಂದು ಪಕ್ಷಕ್ಕೆ ಸೇರಿ ಅಲ್ಲಿ ಅಧಿಕಾರವನ್ನು ಅನುಭವಿಸುವವನನ್ನೇ ಏನು ಕರೀತಾರೆ? ಪಕ್ಷಾಂತರಿ ಅಂತ ಕರೀತೇವೆ. ನಾವು ಇದು ಯಾಕೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಬಂತು ಅನ್ನುವುದನ್ನು ಚರ್ಚೆ ಮಾಡಬೇಕು. ಅದಕ್ಕಿಂತ ಮುಂಚೆ ಈ ಪಕ್ಷಾಂತರಕ್ಕೆ
ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಫಾರ್ ಎಕ್ಸಾಂಪಲ್ ಇಂಗ್ಲೆಂಡಲ್ಲಿ, ಯುನೈಟೆಡ್ ಕಿಂಗ್ಡಮಲ್ಲಿ ಇದನ್ನು ಫ್ಲೋರ್ ಕ್ರಾಸಿಂಗ್ ಅಂತ ಕರೀತಾರೆ. ನೆನಪಿಟ್ಕೊಳ್ಬೇಕು, ಇದು ಎಕ್ಸಾಮ್ನಲ್ಲಿ 2 ಮಾರ್ಕ್ಸ್ಗೆ ಕೇಳುವಂಥ ಪ್ರಶ್ನೆ, ಅಥವಾ 1 ಮಾರ್ಕ್ಸ್ ಕೆಲವು ಸಲ ಕೇಳ್ತಾರೆ. ಪಕ್ಷಾಂತರಕ್ಕಿರುವಂಥ ಬೇರೆ ಬೇರೆ ಹೆಸರುಗಳು ಯಾವುದು ಅಂತೇಳಿ. ಸೊ ಫ್ಲೋರ್ ಕ್ರಾಸಿಂಗ್ ಅಂತ ಕರೀತಾರೆ, ಅಥವಾ ಕಾರ್ಪೆಟ್ ಕ್ರಾಸಿಂಗ್. ನೈಜೀರಿಯಾದಲ್ಲಿ ಇದನ್ನು ಕಾರ್ಪೆಟ್ ಕ್ರಾಸಿಂಗ್ ಅಂತ ಕರೀತಾರೆ. ಭಾರತದಲ್ಲಿ ಡಿಫೆಕ್ಷನ್ ಅಂತ ಕರೀತಾರೆ. ಭಾರತದಲ್ಲಿ ಕರೀತಾರೆ ಡಿಫೆಕ್ಷನ್ ಅಂತ ಕರೀತಾರೆ. ಅಥವಾ ಕುದುರೆ ವ್ಯಾಪಾರ ಅಂತಲೂ ಕರೀತಾರೆ ಇದನ್ನು. ಫೆನ್ಸ್ ಸಿಟ್ಟರ್ಸ್ ಅಂದರೆ ಬೇಲಿಯ ಮೇಲೆ ಕೂತವರು ಅಂತಲೂ ಹೇಳ್ತಾರೆ. ಟರ್ನ್ ಕೋಟ್ಸ್ ಅಂತ ಕರಿತೇವೆ. ಸೊ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಈ ಪಕ್ಷಾಂತರವನ್ನು ಕರೆಯಲಾಗ್ತದೆ. ಈಗ ಈ ಪಕ್ಷಾಂತರ ಅಂದರೆ ಏನು ಅಂತ ಗೊತ್ತಾಯಿತು. ಈಗ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅಂದರೆ ಏನು ಅಂತ ತಿಳ್ಕೊಳ್ಳುವ. ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಹೇಳಿದರೆ, ಯಾರೆಲ್ಲ ರಾಜಕೀಯ ವ್ಯಕ್ತಿಗಳು ತನ್ನ ಪಕ್ಷಕ್ಕೆ ರಾಜೀನಾಮೆಯ ನೀಡದೆ ಇನ್ನೊಂದು ಪಕ್ಷಕ್ಕೆ ಹೋಗ್ತಾರಲ್ಲ, ಆ ಹೋಗುವುದನ್ನು ತಡೆಗಟ್ಟಲಿಕ್ಕೋಸ್ಕರ ಮಾಡಿದಂಥ ಒಂದು ಕಾಯ್ದೆಯನ್ನೇ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಕರಿತೇವೆ. ಸೊ ಪಕ್ಷಾಂತರವನ್ನು ತಡೆಗಟ್ಟಲಿಕ್ಕೆ ಮಾಡಿದಂಥ ಒಂದು ಕಾಯ್ದೆಯನ್ನೇ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಕರಿತೇವೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. 2 ಮಾರ್ಕ್ಸ್ ಕೇಳುವಂಥ ಪ್ರಶ್ನೆ, ಪಕ್ಷಾಂತರ ನಿಷೇಧ ಕಾಯ್ದೆ ಅಂದರೆ ಏನು ಅಂತ ಕೇಳ್ತಾರೆ. ಸೊ ಯಾಕೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಬಂತು ಅಂತ ಹೇಳಿ ಅದಕ್ಕೆ ಸ್ವಲ್ಪ ನಾವು ಇತಿಹಾಸವನ್ನು ನೋಡಿದಾಗ, ಭಾರತದ ರಾಜಕೀಯ ಇತಿಹಾಸವನ್ನು ನೋಡಿದಾಗ 60, 70, 80ರ ದಶಕದಲ್ಲಿ ನಮ್ಮಲ್ಲಿ ಒಂದು ರಾಜಕೀಯದಲ್ಲಿ ಒಂದು ಮಾತಿತ್ತು, ಆಯಾರಾಮ ಗಯಾರಾಮ ಅಂತೇಳಿ. ಏನು ಹಾಗಂತೇಳಿದರೆ, ಬೆಳಿಗ್ಗೆ ಒಂದು ಪಕ್ಷದಲ್ಲಿ ಒಬ್ಬ ಪ್ರತಿನಿಧಿ ಗುರುತಿಸಿಕೊಂಡ್ರೆ ಸಂಜೆ ಇನ್ನೊಂದು ಪಕ್ಷದಲ್ಲಿ ಅವು ಗುರುತಿಸ್ಕೊಳ್ತಿದ್ದಂತೆ. ಅಂದರೆ ಅಷ್ಟು ಸುಲಭವಾಗಿ ಏನು ಮಾಡ್ತಿದ್ರು, ಪಕ್ಷಗಳನ್ನು ಬದಲಾವಣೆ ಮಾಡ್ತಿದ್ರು. ಅಧಿಕಾರಕ್ಕೋಸ್ಕರ, ಹಣಕ್ಕೋಸ್ಕರ, ಅಥವಾ ಬೇರೆ ಬೇರೆ ಲಾಲಸೆಗೋಸ್ಕರ ಅವರು ಪಕ್ಷಗಳನ್ನು ಬದಲಾವಣೆ ಮಾಡ್ತಿದ್ರು. ಇದರಿಂದ ಏನಾಗ್ತಿತ್ತು, ಪಕ್ಷ ಬದಲಾವಣೆ ಮಾಡಿದರೆ ಏನಾಗ್ತದೆ, ಅವನ ಇಚ್ಛೆಪ್ಪ, ಒಬ್ಬ ಜನಪ್ರತಿನಿಧಿ ಅವನಿಗೆ ಬೇಕಾದ ಪಕ್ಷವನ್ನು ಸೇರ್ತಾನೆ, ಅದರಿಂದ ನಿಮಗೆ ಏನು ಅಥವಾ ರಾಜಕೀಯಕ್ಕೆ ಏನಾಗ್ತದೆ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಆದರೆ ವಿದ್ಯಾರ್ಥಿಗಳೇ, ಇದರಿಂದ ಗಂಭೀರವಾದಂಥ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗ್ತದೆ. ಸ್ಥಿರವಾದಂಥ ಒಂದು ಸರ್ಕಾರ ಅದು ಅಸ್ಥಿರವಾಗ್ತದೆ. 1977ರಲ್ಲಿ ಮೊರಾರ್ಜಿ ದೇಸಾಯಿ ಅವರು ಜನತಾ ಪಕ್ಷದ ಮೂಲಕ ಸರ್ಕಾರ ರಚನೆ ಮಾಡಿದಾಗ ಅವರ ವಿರುದ್ಧ ಚರಣ್ ಸಿಂಗ್ ಅವರು ಏನು ಮಾಡ್ತಾರೆ, ಭಿನ್ನಮತೀಯ ಚಟುವಟಿಕೆ ಪ್ರಾರಂಭ ಮಾಡ್ತಾರೆ. ಭಿನ್ನಮತೀಯ ಚಟುವಟಿಕೆ ಪ್ರಾರಂಭ ಮಾಡಿ ಪಕ್ಷವನ್ನು ಒಡೆಯುತ್ತಾರೆ. ಮೊರಾರ್ಜಿ ದೇಸಾಯಿ ಸರ್ಕಾರ ಬೀಳ್ತದೆ. ಇದು ಇಂಥ ದೃಷ್ಟಾಂತಗಳು ಹಲವಾರು ಕಡೆ ನಾವು ನೋಡ್ತೇವೆ. ಬೇರೆ ಬೇರೆ ರಾಜ್ಯದಲ್ಲಿ, ಕೇಂದ್ರಗಳಲ್ಲಿ ಇಂಥ ದೃಷ್ಟಾಂತಗಳನ್ನು ನಾವು ನೋಡ್ತೇವೆ. ಯಾವಾಗ ಒಬ್ಬ ಜನಪ್ರತಿನಿಧಿ ತನ್ನ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಸೇರ್ತಾನ, ಆವಾಗ ಸರ್ಕಾರ ಅಸ್ಥಿರವಾಗ್ತದೆ, ಸರ್ಕಾರ ಬೀಳ್ತದೆ. ಸರ್ಕಾರ ಬಿದ್ದರೆ ಏನಾಗ್ತದೆ, ಮಧ್ಯಂತರ ಚುನಾವಣೆಗಳಾಗ್ತದೆ. ಮಧ್ಯಂತರ ಆದರೆ ಏನಾಗ್ತದೆ, ನಮ್ಮ ದೇಶಕ್ಕೆ ಅದು ಬರ್ಡನ್ ಆಗ್ತದೆ. ಒಂದು ಚುನಾವಣೆ ಮಾಡಬೇಕಾದ್ರೆ ಕೋಟಿಗಟ್ಟಲೆ ಹಣ ಖರ್ಚು ಮಾಡಬೇಕಾಗ್ತದೆ. ಅದಲ್ಲದೆ ಸರ್ಕಾರದ ನೀತಿ ನಿಯಮಗಳು ಕಂಟಿನ್ಯೂ ಆಗುವುದಿಲ್ಲ. ಸೊ ಇದೆಲ್ಲ ತುಂಬ ಸಮಸ್ಯೆಗಳು ಬರುವುದರಿಂದ ಪಕ್ಷಾಂತರ ಅನ್ನುವಂಥದ್ದು ರಾಜಕೀಯಕ್ಕೆ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸ್ತದೆ. ಯಾವಾಗ ಸುಮಾರು 60, 70, 80ರ ದಶಕದಲ್ಲಿ ಅಥವಾ 90ರ ದಶಕದಲ್ಲಿಯೂ ಸಹ ನಾವು ಇದನ್ನು ಕಾಣ್ತೇವೆ. ಇದಕ್ಕೆ ಪಕ್ಷಾಂತರಕ್ಕೆ ಏನು ಕಾರಣಗಳು ಅಂತ ಹೇಳಿ ನಾವು ನೋಡೋದಾದರೆ, ವಾಟ್ ಆರ್ ದ ರೀಸನ್ಸ್ ಫಾರ್ ದ defections? If we identify some of the important reasons, then we can analyze why this particular law is brought. So one of the very important reason for the defection is groupism. In the political party there are groups, depends upon the leaders. Some of the very important leaders of the party, they make the groups. If their group is not got the power, they will rebel against the party, and sometime they will withdraw the support, and they will entire group will go and join with the another political party. Another important reason is internal conflicts. Conflicts within the party, even that is also lead to the defections. The next important reason is differences of opinion among leaders. You know that political party which consisting of stalwart leaders. So among the leaders there will be clashes. So when there is a clashes among the leaders within the party, even that also leads to the defections. Another very important reason for the defection is money, power and power hungry. ಅದು ಸ್ವಲ್ಪ ಇದು ಕಟ್ ಮಾಡ್ತೀರಲ್ಲ? ಓಕೆ.
So another important reason is another important reason for the defection is money and power hunger. So people are, the representatives are easily bribed and they are purchased. We have seen during 1991, the Jharkhand Mukti Morcha representatives they are purchased by, the ruling party. So that is, it is famously, it is called as suitcase, ಒಂದು ನಿಮಿಷ ಏನು ಕೇಳೋದಪ್ಪ ಅದಕ್ಕೆ ಸೂಟ್ಕೇಸ್ ಸ್ಕ್ಯಾಮ್ ನಿಲ್ಲಿಸಿದ್ರಾ? ಇಟ್ಸ್ ಪಾಪ್ಯುಲರ್ಲಿ ನೋನ್ ಆಸ್ ಸೂಟ್ಕೇಸ್ ಸ್ಕ್ಯಾಮ್. ಸೊ ದೀಸ್ ಆರ್ ದಿ ವೇರಿಯಸ್ ರೀಸನ್ಸ್ ಆನ್ ವಿಚ್ ದಿ ಪೀಪಲ್ ದೇ ವಿಲ್ ಚೇಂಜ್ ದ ಪಾರ್ಟಿ. ಸೊ ಈ ವಿದ್ಯಾರ್ಥಿಗಳೇ, ನೀವು ಪಕ್ಷಾಂತರಕ್ಕೆ ಯಾಕೆ ರಾಜಕೀಯ ಅಥವಾ ಪ್ರತಿನಿಧಿಗಳು ಪಕ್ಷಾಂತರ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಒಂದು ಪಕ್ಷದಿಂದ ಆಯ್ಕೆಯಾಗಿದ್ದಾರೆ, MP ಆಗಿದ್ದಾರೆ, MLA ಆಗಿದ್ದಾರೆ, ಸಾಕಾಗುವುದಿಲ್ವಾ? ಇಲ್ಲ. ಈ ರಾಜಕೀಯ ನಾಯಕರಿಗೆ ಒಂದು ಅತಿಯಾಸೆ ಇರ್ತದೆ. ಕೇವಲ MP MLA ಆದರೆ ಸಾಕಾಗುವುದಿಲ್ಲ, ನಾವು ಮಂತ್ರಿಗಳಾಗಬೇಕು, ಮುಖ್ಯಮಂತ್ರಿಗಳಾಗಬೇಕು ಅನ್ನುವಂಥ ಒಂದು ಬಯಕೆ ಅವರಲ್ಲಿರ್ತದೆ. ಆವಾಗ ಏನಾಗ್ತದೆ ಅಂತ ಹೇಳಿದರೆ, ಆ ಒಂದು ಪಕ್ಷದಲ್ಲಿ ಇದ್ದಾಗ ಅವರಿಗೆ ಆ ಮಂತ್ರಿ ಸ್ಥಾನ ಸಿಗದಿದ್ದಾಗ ಇನ್ನೊಂದು ಪಕ್ಷದವರು ಅವರಿಗೆ ಆಮಿಷವನ್ನು ಒಡ್ತಾರೆ. ನಾವು ನಿಮ್ಮನ್ನು ಮಂತ್ರಿ ಮಾಡ್ತೇವೆ, ನಿಮಗೆ ಅಧಿಕಾರ ಕೊಡ್ತೇವೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಇನ್ನೊಂದು ಪಕ್ಷಕ್ಕೆ ಹೋಗಿ ಜಾಯಿನ್ ಆಗ್ತಾರೆ. ಸೊ ಏನು ಈ ಪಕ್ಷಾಂತರಕ್ಕೆ ಏನು ಬಹಳ ಮುಖ್ಯವಾದ ಕಾರಣಗಳು ಅಂತ ಹೇಳಿದರೆ, ಒಂದು ಗ್ರೂಪಿಸಮ್ ಇರುವಂಥದ್ದು, ಪಕ್ಷದ ಒಳಗಡೆಯೇ ಗ್ರೂಪ್ಗಳಿರುವಂಥದ್ದು. ಆಮೇಲೆ ನಾಯಕರ ನಡುವೆ ಭಿನ್ನಾಭಿಪ್ರಾಯಗಳಿರುವಂಥದ್ದು. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ನೋಡುವಂಥದ್ದು ಆಂತರಿಕ ಕಚ್ಚಾಟಗಳು. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ನೋಡುವಂಥ ಒಂದು ಕಾರಣ ಅಂತ ಹೇಳಿದರೆ, ಹಣ ಮತ್ತು ಅಧಿಕಾರದ ಲಾಲಸೆಗಾಗಿ ಇನ್ನೊಂದು ಪಕ್ಷವನ್ನು ಹೋಗಿ ಸೇರುವಂಥದ್ದು. ಪಕ್ಷಾಂತರಗಳು ಯಾವಾಗ ಹೆಚ್ಚು ನಡೆಯುತ್ತದೆ ಅಂತ ಹೇಳಿದರೆ, ಯಾವಾಗ ಸಮ್ಮಿಶ್ರ ಸರ್ಕಾರ ಇರ್ತದೆ ಆವಾಗ ಹೆಚ್ಚು ನಡೆಯುವಂಥದ್ದು. ಒಂದೇ ಪಕ್ಷಕ್ಕೆ ಬಹುಮತ ಇದ್ದರೆ ಪಕ್ಷಾಂತರಗಳಾಗುವಂಥ ಸಂದರ್ಭಗಳು ಕಡಿಮೆ, ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆದರೆ ಒಂದೇ ಪಕ್ಷಕ್ಕೆ ಬಹುಮತ ಇದ್ದಾಗ ಪಕ್ಷಾಂತರ ಆಗುವಂಥ ಪ್ರಮಾಣ ಕಡಿಮೆ. ಯಾವಾಗ ಸಮ್ಮಿಶ್ರ ಸರ್ಕಾರಗಳಿರ್ತದೆ, ಸಮ್ಮಿಶ್ರ ಸರ್ಕಾರ ಇರುವಾಗ ಪಕ್ಷಾಂತರ ಆಗುವಂಥದ್ದು ಹೆಚ್ಚು. ನಾವು ಇತಿಹಾಸ ನೋಡಿದರೆ ಪಕ್ಷಾಂತರಗಳು ಆದದ್ದೇ ಯಾವಾಗ ಸಮ್ಮಿಶ್ರ ಸರ್ಕಾರಗಳಿರ್ತದೆ ಆವಾಗ ಆದದ್ದು. ಸೊ ಇದು ಪಕ್ಷಾಂತರಕ್ಕೆ ಕಾರಣಗಳು. ಈಗ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂತು, ಅದರಲ್ಲಿರುವಂಥ ಮುಖ್ಯ ಪ್ರಾವಿಷನ್ಸ್ ಏನು, ಅದನ್ನು ನಾವು ಚರ್ಚೆ ಮಾಡುವ. ನಾನು ಹೇಳಿದೆ 60 ಮತ್ತು 70ರ ದಶಕದಲ್ಲಿ ನಮ್ಮ ಭಾರತ ದೇಶದಲ್ಲಿ ಪಕ್ಷಾಂತರದಿಂದಾಗಿ ಸರ್ಕಾರಗಳು ಅಸ್ಥಿರಗೊಂಡವು. ಸರ್ಕಾರಗಳು ಕೇಂದ್ರ ಸರ್ಕಾರದ ಬಿದ್ದು ಹೋಯಿತು. ಎಷ್ಟೋ ರಾಜ್ಯ ಸರ್ಕಾರಗಳು ಅಧಿಕಾರವನ್ನು ಕಳ್ಕೊಳ್ಳುವಂಥ ಸಂದರ್ಭ ಬಂತು. ಸೊ ಅಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿದ್ದಂಥ ಶ್ರೀಯುತ ರಾಜೀವ್ ಗಾಂಧಿಯವರ ಪ್ರಧಾನಮಂತ್ರಿಯಾದ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಒಂದು ಮಸೂದೆಯನ್ನು ಮಂಡನೆ ಮಾಡ್ತಾರೆ. ಅದೇ ಪಕ್ಷಾಂತರ ನಿಷೇಧ ಮಸೂದೆ ಅಂತೇಳಿ ಮಂಡನೆ ಮಾಡ್ತಾರೆ. ಮಂಡನೆ ಮಾಡಿ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅದು ಜಾರಿಗೆ ಬಂದದ್ದು ಏಪ್ರಿಲ್ 1, 1985ರಲ್ಲಿ ಜಾರಿಗೆ ಬಂದದ್ದು. ಏಪ್ರಿಲ್ 1, 1985. ವಿದ್ಯಾರ್ಥಿಗಳೇ ನೆನಪಿಟ್ಟುಕೊಳ್ಳಿ, ಇದು ನಿಮಗೆ 1 ಮಾರ್ಕ್ಸ್ ಕೇಳುವಂಥ ಪ್ರಶ್ನೆ. ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂತು? ಏಪ್ರಿಲ್ 1, 1985ರಲ್ಲಿ. ಇದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ನಮ್ಮ ಸಂವಿಧಾನವನ್ನೇ ತಿದ್ದುಪಡಿ ಮಾಡ್ತಾರೆ. 52ನೇ ತಿದ್ದುಪಡಿಯ ಮೂಲಕ ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಸಂವಿಧಾನಕ್ಕೆ ಸೇರಿಸ್ತಾರೆ. ಇನ್ ದ 52nd ಅಮೆಂಡ್ಮೆಂಟ್, 52ನೇ ತಿದ್ದುಪಡಿಯಲ್ಲಿ ಇದನ್ನು ಸಂವಿಧಾನಕ್ಕೆ ಸೇರಿಸ್ತಾರೆ. ನಮ್ಮ ಭಾರತ ದೇಶದ ಅನುಸೂಚಿ 10ರಲ್ಲಿ ಇದನ್ನು ಉಲ್ಲೇಖ ಮಾಡಲಾಗಿದೆ. ಸೊ ಅನುಸೂಚಿ ಶೆಡ್ಯೂಲ್ 10 ಅಥವಾ ಅನುಸೂಚಿ 10ರಲ್ಲಿ ಈ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಉಲ್ಲೇಖ ಮಾಡಲಾಗಿದೆ. So dear students, please remember the anti-defection law, it came into force on April 1st, 1985. For this purpose, the Constitution of India, it was amended. The 52nd amendment to the Constitution of India, which mentioned about the anti-defection law. The various provisions of the anti-defection law, which is mentioned in the 10th schedule of the Indian Constitution, 10th schedule, in that the provisions of the act are included. ಸೊ ನೆನಪಿಟ್ಕೊಳ್ಳಿ, ಇದು ನಮ್ಮ ಸಂವಿಧಾನದಲ್ಲಿ ಸೇರಿಸಿದಂಥ ಒಂದು ವಿಷಯ. ಸೊ ಈಗ ನಾವು ಒಂದೊಂದೇ ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗುವ. ಈ ಪಕ್ಷಾಂತರ ಕಾಯ್ದೆಯ ಅದರ ಮುಖ್ಯ
ಅಂಶಗಳು ಯಾವುದು ಅಂತೇಳಿ, ಪಕ್ಷಾಂತರ ನಿಷೇಧೆಯ ಮುಖ್ಯ ಅಂಶಗಳು ಯಾವುದು ಅಂತೇಳಿ ಚರ್ಚೆ ಮಾಡ್ತಾ ಹೋಗುವ. ಒಂದನೇ ಮುಖ್ಯವಾದಂತಹ ಅದರ ಪ್ರಾವಿಷನ್ಸ್ ಏನಂತ ಹೇಳಿದರೆ, ಯಾವುದೇ ಒಬ್ಬ MP ಅಥವಾ MLA, ಲೋಕಸಭಾ ಸದಸ್ಯ ಅಥವಾ ವಿಧಾನಸಭೆಯ ಸದಸ್ಯ ಸ್ವ ಇಚ್ಛೆಯಿಂದ ತನ್ನ ಪಕ್ಷವನ್ನು ತ್ಯಜಿಸಿದರೆ ಆತ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಒಳಗಾಗ್ತಾನೆ, ಅವನ ಸದಸ್ಯತ್ವವನ್ನು ರದ್ದುಪಡಿಸಲಾಗ್ತದೆ. ಅರ್ಥ ಆಯ್ತಲ್ಲ? ಸೊ ಒನ್ ಇಂಪಾರ್ಟೆಂಟ್ ಪ್ರಾವಿಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಆ್ಯಕ್ಟ್ ಈಸ್, ಎನಿ ಮೆಂಬರ್ ಐದರ್ ಲೋಕಸಭಾ ಆರ್ ವಿಧಾನಸಭಾ, if he voluntarily quits a party, the particular member he will be disqualified. ಅರ್ಥ ಆಯ್ತಾ? ಸ್ವ ಇಚ್ಛೆಯಿಂದಾಗಿ ಒಬ್ಬ ಸದಸ್ಯ, ಲೋಕಸಭಾ ಸದಸ್ಯ ಇರ್ಬೋದು ಅಥವಾ ವಿಧಾನಸಭಾ ಸದಸ್ಯನಿರ್ಬೋದು, ಸ್ವ ಇಚ್ಛೆಯಿಂದ ಪಕ್ಷವನ್ನು ಅವನು ಬಿಟ್ಟರೆ ಆತ ಸದಸ್ಯತ್ವವನ್ನು ಕಳೆದುಕೊಳ್ತಾನೆ ಈ ಕಾಯ್ದೆಯ ಪ್ರಕಾರ. ಎರಡನೇ ಬಹಳ ಮುಖ್ಯವಾದಂಥ ಅಂಶ ಏನಂತ ಹೇಳಿದರೆ, ಈ ಪಕ್ಷಾಂತರ ನಿಷೇಧ ಕಾಯ್ದೆಯ ಪ್ರಕಾರ ಯಾವುದೇ ಒಬ್ಬ ಸದಸ್ಯ ಅಧಿವೇಶನದಲ್ಲಿ, ಸದನದಲ್ಲಿ ಪಕ್ಷ ನೀಡಿದಂಥ ಸಚೇತಕಾಜ್ಞೆಯನ್ನು ಉಲ್ಲಂಘನೆ ಮಾಡಿದರೆ ಪಕ್ಷ ವಿಪ್ಪನ್ನು ಜಾರಿಗೆ ಮಾಡ್ತದೆ. ಸೊ ವಿಪ್ಪನ್ನು ಉಲ್ಲಂಘನೆ ಮಾಡಿದರೆ ಆತ ತನ್ನ ಸದಸ್ಯತ್ವವನ್ನು ಕಳೆದುಕೊಳ್ತಾನೆ. ಏನು ವಿಪ್ ಅಂತ ಹೇಳಿದರೆ? ವಿಪ್ ಅಂತ ಹೇಳಿದರೆ ಒಂದು ನಿರ್ದಿಷ್ಟ ಪಕ್ಷ ತನ್ನ ಶಾಸಕರಿಗೆ ಅಥವಾ ಸದಸ್ಯರಿಗೆ ನೀಡುವಂಥ ಒಂದು ಆಜ್ಞೆ, ಅದನ್ನು ಯಾರಾದರೂ ಉಲ್ಲಂಘನೆ ಮಾಡಿದರೆ ಆವಾಗ ಆತ ಸದಸ್ಯತ್ವವನ್ನು ಕಳ್ಕೊಳ್ತಾನೆ. ಸೊ ವಾಟ್ ಈಸ್ ದ ಸೆಕೆಂಡ್ ಪ್ರಾವಿಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಆ್ಯಕ್ಟ್? ಇಫ್ ಎನಿ ಮೆಂಬರ್ ವೋಟ್ಸ್ ಅಗೇನ್ಸ್ಟ್ ದ ಪಾರ್ಟಿ ವಿಪ್ ಇನ್ ದ ಸೆಷನ್, he will be disqualified, he or she will be disqualified. ಅರ್ಥ ಆಯ್ತದಲ್ಲ? ಇತ್ತೀಚೆಗೆ ನಾವು ನೋಡಿದ್ದೇವೆ ಕರ್ನಾಟಕದಲ್ಲಿ ನಡೆದಂಥ ರಾಜಕೀಯ ಘಟನೆ. ಯಾವುದೋ ಒಂದು ಅನ್ನುವಂಥ ಪಕ್ಷ ತನ್ನ ಸದಸ್ಯರಿಗೆ ವಿಪ್ ಜಾರಿಗೆ ಮಾಡ್ತಾರೆ, ಸದನದಲ್ಲಿ ಕಡ್ಡಾಯವಾಗಿ ಹಾಜರಿರಬೇಕು ಅಂತೇಳಿ ಸಚೇತಕಾಜ್ಞೆಯನ್ನು ಹೊರಡಿಸ್ತಾರೆ, ಆದರೆ ಅದನ್ನು ಉಲ್ಲಂಘನೆ ಮಾಡ್ತಾರೆ. ಸೊ ಯಾವುದೇ ಅದು ಲೋಕಸಭೆ, ರಾಜ್ಯಸಭೆ ಅಥವಾ ವಿಧಾನಸಭೆ, ಇಲ್ಲೆಲ್ಲ ವಿಪ್ ಜಾರಿ ಮಾಡಿದಾಗ ವಿಪ್ಪಿನ ವಿರುದ್ಧವಾಗಿ ನಡ್ಕೊಂಡ್ರೆ ಅವರು ಸದಸ್ಯತ್ವವನ್ನು ಕಳೆದುಕೊಳ್ತಾರೆ. ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನಂತ ಹೇಳಿದರೆ, another important provision of this particular act is, if a member of a party votes in the session without prior permission of his party, he or she will be disqualified. ಪಕ್ಷದ ಆದೇಶ ಇಲ್ಲದೆ ಯಾವುದೇ ಒಬ್ಬ ಸದಸ್ಯ ಸದನದಲ್ಲಿ ಮತದಾನದಲ್ಲಿ ಭಾಗವಹಿಸಿದರೆ ಆವಾಗ ಸದಸ್ಯತ್ವವನ್ನು ಕಳೆದುಕೊಳ್ಬೇಕಾಗ್ತದೆ. ಏನು ಹೀಗಂತೇಳಿದರೆ, ಸಾಮಾನ್ಯವಾಗಿ ಪಕ್ಷದ ಸದಸ್ಯರು ಅವರವರ ಪಕ್ಷದ ಪರವಾಗಿ ವೋಟ್ ಮಾಡ್ತಾರೆ ಸದನದಲ್ಲಿ. ಆದರೆ ಕೆಲವು ಸಂದರ್ಭದಲ್ಲಿ ಈ ಖಾಸಗಿ ಮಸೂದೆಗಳನ್ನು ಮಂಡನೆ ಮಾಡ್ತಾರೆ. ಖಾಸಗಿ ಮಸೂದೆ ಮಂಡನೆ ಮಾಡುವಾಗ ಅದರ ಪರವಾಗಿ ಅಥವಾ ವಿರೋಧವಾಗಿ ವೋಟ್ ಮಾಡಬೇಕಾದ್ರೆ ಒಬ್ಬ ಸದಸ್ಯ ಪಕ್ಷದ ಅನುಮತಿ ಬೇಕು. ಪಕ್ಷದ ಅನುಮತಿ ಇಲ್ಲದೆ ತಾನು ಸ್ವಂತ ನಿರ್ಧಾರವನ್ನು ತೆಕ್ಕೊಂಡು ವೋಟ್ ಮಾಡಿದರೆ ಆವಾಗ ಪಕ್ಷದಿಂದ ಅವನನ್ನು ತೆಗೆದುಹಾಕ್ಬೋದು, ಅವನನ್ನು ಡಿಸ್ಕ್ವಾಲಿಫೈ ಮಾಡ್ಬೋದು. ನಾಲ್ಕನೇ ಮುಖ್ಯವಾದಂಥ ಅಂಶ ಏನಂತ ಹೇಳಿದರೆ, ದ ಫೋರ್ತ್ ಇಂಪಾರ್ಟೆಂಟ್ ಪ್ರಾವಿಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಆ್ಯಕ್ಟ್ ಈಸ್, ಎ ನಾಮಿನೇಟೆಡ್ ಮೆಂಬರ್ ವಿಲ್ ಬಿ ಡಿಸ್ಕ್ವಾಲಿಫೈಡ್ ಇಫ್ he joins any political party after 6 months. What does it mean? You all know that the President of India nominates 12 members to the Rajya Sabha from the field of social service, science or art or literature. These 12 members are nominated without any political party background. It is purely on the basis of their contribution in the field of literature or art, social service or in the science. So if these people or if this particular person who is nominated after 6 months, if he goes and joins to the political party, then he will be disqualified from his membership. ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದ ಹಾಗೆ ನಮ್ಮ ಭಾರತದ ರಾಷ್ಟ್ರಪತಿಯವರು ರಾಜ್ಯಸಭೆಗೆ 12 ಮಂದಿಯನ್ನು ನಾಮಕರಣ ಮಾಡ್ತಾರೆ. ಅದು ಯಾವ ಕ್ಷೇತ್ರದಿಂದ ಅಂತ ಹೇಳಿದರೆ, ಅದು ಸಾಹಿತ್ಯ, ವಿಜ್ಞಾನ, ಕಲೆ, ಒಂದು ನಿಮಿಷ, ಅಲ್ಲ
ಹಾಂ, ವಿದ್ಯಾರ್ಥಿಗಳೇ, ರಾಜ್ಯಸಭೆಗೆ ನಮ್ಮ ಭಾರತದ ರಾಷ್ಟ್ರಪತಿಗಳು 12 ಜನ ಸದಸ್ಯರನ್ನು ನಾಮಕರಣ ಮಾಡ್ತಾರೆ. ಯಾವ ಕ್ಷೇತ್ರದಿಂದ ಅಂತ ಹೇಳಿದರೆ ಸಾಹಿತ್ಯ, ಕಲೆ, ವಿಜ್ಞಾನ ಮತ್ತು ಸಮಾಜ ಸೇವೆಯಲ್ಲಿ ಅದ್ಭುತವಾದಂಥ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂಥ ವ್ಯಕ್ತಿಗಳನ್ನು ಗುರುತಿಸಿ ರಾಜ್ಯಸಭೆಗೆ ನಾಮಕರಣ ಮಾಡ್ತಾರೆ. ಈ ನಾಮಕರಣ ಮಾಡಿದಂಥ ಸದಸ್ಯರು ಒಂದು ವೇಳೆ 6 ತಿಂಗಳ ನಂತರ ಯಾವುದಾದ್ರೂ ಒಂದು ಪಕ್ಷಕ್ಕೆ ಸೇರಿದರೆ ಆವಾಗ ಅವರು ಸದಸ್ಯತ್ವವನ್ನು ಕಳೆದುಕೊಳ್ಬೇಕಾಗ್ತದೆ. ಯಾಕೆಂದರೆ ಈ ನಾಮನಿರ್ದೇಶನಗೊಂಡಂಥ ಸದಸ್ಯರು ಯಾವ ಪಕ್ಷಕ್ಕೂ ಸೇರಿದವರಲ್ಲ. ಫಾರ್ ಎಕ್ಸಾಂಪಲ್ ಲತಾ ಮಂಗೇಶ್ಕರ್ ನಾಮಿನೇಟ್ ಆದರು, ಅಥವಾ ರೇಖಾ ಫಿಲ್ಮ್ ಫೀಲ್ಡಲ್ಲಿ ರೇಖಾ ಅವರು ನಾಮಿನೇಟ್ ಆದರು, ಕ್ರಿಕೆಟ್ ಫೀಲ್ಡಿಂದ ಸಚಿನ್ ತೆಂಡೂಲ್ಕರ್ ಅವರು ನಾಮಿನೇಟ್ ಮಾಡಲಾಯಿತು. ಇವರು ಯಾವ ಪಕ್ಷಕ್ಕೂ ಸೇರಿದವರಲ್ಲ. ಒಂದು ವೇಳೆ 6 ತಿಂಗಳ ನಂತರ ಇವರು ಒಂದು ಪಕ್ಷಕ್ಕೆ ಜಾಯಿನ್ ಆದರೆ, ಕಾಂಗ್ರೆಸ್, BJP ಯಾವ ಪಕ್ಷಕ್ಕೆ ಜಾಯಿನ್ ಆದರೆ ಅವರು ಸದಸ್ಯತ್ವವನ್ನು ಕಳೆದುಕೊಳ್ಳಬೇಕಾಗ್ತದೆ. ಇದು ಪಕ್ಷಾಂತರ ನಿಷೇಧ ಕಾಯ್ದೆಯ ಇನ್ನೊಂದು ಬಹಳ ಮುಖ್ಯವಾದ ಅಂಶ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಾವಿಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಆ್ಯಕ್ಟ್ ಈಸ್ ಇಫ್ 1/3 ಸ್ಟ್ರೆಂತ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ merges with another party shall be considered as defection. Students, please remember, earlier there was an exception to this particular anti-defection law. So what is that exception? In one political party, if more than 1/3 of the members, if they joins to the another political party, it was not considered as defection. But now they have made a change. According to this particular change, even if 1/3 of the members of a political party merges with another political party, even that is also called as considered as defection. ವಿದ್ಯಾರ್ಥಿಗಳೇ, ನೀವೊಂದು ಗಮನವಿಟ್ಟು ಕೇಳಬೇಕು. ಹಿಂದೆ ಏನಂತ ಹೇಳಿದರೆ, ಒಂದು ಪಕ್ಷದಲ್ಲಿ 1/3 ಭಾಗದಷ್ಟು ಸದಸ್ಯರು ಇನ್ನೊಂದು ಪಕ್ಷದೊಡನೆ ಸೇರಿದರೆ ಅದನ್ನು ಪಕ್ಷಾಂತರ ಅಲ್ಲ ಅಂತ ಕರೀತಿದ್ರು. ಆದರೆ ಈ ಕಾಯ್ದೆಯ ಪ್ರಕಾರ 1/3 ಭಾಗದಷ್ಟು ಸದಸ್ಯರು ಒಂದು ಪಕ್ಷದಿಂದ ಬೇರ್ಪಟ್ಟು ಇನ್ನೊಂದು ಪಕ್ಷವನ್ನು ಸೇರಿದ್ರೂ ಸಹ ಅದು ಸಹ ಪಕ್ಷಾಂತರ ಅಂತ ಕನ್ಸಿಡರ್ ಮಾಡಲಾಗ್ತದೆ. ಅವರ ಸದಸ್ಯತ್ವವನ್ನು ರದ್ದು ಮಾಡಲಾಗ್ತದೆ. ಇನ್ನೊಂದು ಬಹಳ ಮುಖ್ಯವಾದಂತಹ ಪ್ರಾವಿಷನ್ ಯಾವುದಂತ ಹೇಳಿದರೆ, another important provision of this anti-defection law is disqualified persons are not entitled to hold any office of profit. The persons who are disqualified from their membership according to this particular act, they are not eligible to hold any public offices. They should not be given any public offices. ಯಾವ ಜನಪ್ರತಿನಿಧಿ ಈ ಪಕ್ಷಾಂತರ ನಿಷೇಧ ಕಾಯ್ದೆಯ ಮೂಲಕ ಅನರ್ಹಗೊಂಡಿದ್ದಾನ, ಆತ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದುವಂತಿಲ್ಲ ಅಥವಾ ಸಾರ್ವಜನಿಕ ಹುದ್ದೆಯನ್ನು ಹೊಂದುವಂತಿಲ್ಲ. ಯಾವುದೇ ಒಂದು ಆಯೋಗದ ಸದಸ್ಯನಾಗುವುದು ಅಥವಾ ಮಂತ್ರಿ ಆಗುವಂಥದ್ದು ಅಥವಾ ಇನ್ನೊಂದು ಏನು ಸರ್ಕಾರದ ಹುದ್ದೆಗಳಿದೆ ಅದನ್ನು ಹುದ್ದೆಗಳನ್ನು ಹೊಂದುವಂತಿಲ್ಲ, ಅವನು ನೇಮಕ ಮಾಡಬಾರದು. Another important provision of this particular act is, this act determines the size of the Council of Ministers. This particular act also decides how many members should be there in a Council of Ministers, in the Union Council of Ministers or in the State Cabinet. It puts restrictions. So what is restriction? According to this particular act, a Council of Ministry either in Union government or in the state government, it should not exceed 15% of the total members of that particular house. Please understand, this is a very important point. Even in the point of examinations, they may ask in the second PUC examination, even for competitive examinations also they will ask this particular questions. What is the size of the Council of Ministers in the union and state governments? So it should not be more than 15% of the total members of the house. ವಿದ್ಯಾರ್ಥಿಗಳೇ, ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ ಈ ಕಾಯ್ದೆಯ ಅಂಶ ಏನಂತ ಹೇಳಿದರೆ, ಮಂತ್ರಿಮಂಡಲದಲ್ಲಿ ಎಷ್ಟು ಸದಸ್ಯರು ಇರಬೇಕು, ಕೇಂದ್ರ ಮಂತ್ರಿಮಂಡಲದಲ್ಲಿ ಅಥವಾ ರಾಜ್ಯ ಮಂತ್ರಿಮಂಡಲದಲ್ಲಿ ಎಷ್ಟು ಮಂತ್ರಿಗಳಿರಬೇಕು ಅನ್ನೋದಕ್ಕೆ ಇದೊಂದು ನಿರ್ಧಾರ ಮಾಡ್ತದೆ. ಈ ಕಾಯ್ದೆಯ ಪ್ರಕಾರ ಕೇಂದ್ರ ಅಥವಾ ರಾಜ್ಯ ಮಂತ್ರಿಮಂಡಲದಲ್ಲಿ ಎಷ್ಟು ಸದಸ್ಯರು ಇರಬೇಕಂತ ಹೇಳಿದರೆ 15%, ಅಂದರೆ ಒಂದು ಸದನದ ಒಟ್ಟು ಸದಸ್ಯರ 15% ಮಾತ್ರ ಮಂತ್ರಿಗಳನ್ನಾಗಿ ಮಾಡಬಹುದು. ಉದಾಹರಣೆಗಾಗಿ ಹೇಳುವುದಾದರೆ, ನಮ್ಮ ಕರ್ನಾಟಕದ ವಿಧಾನಸಭೆಯಲ್ಲಿ ಒಟ್ಟಿರುವಂಥ ಸದಸ್ಯರ ಸಂಖ್ಯೆ
224 ಸದಸ್ಯರನ್ನು ನೇರ ಚುನಾವಣೆ ಮೂಲಕ ಆಯ್ಕೆ ಮಾಡಿದರೆ ಒಬ್ಬ ಸದಸ್ಯರನ್ನು ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ನಾಮನಿರ್ದೇಶನ ಮಾಡ್ತಾರೆ. ಹಾಗಾದರೆ ಎಷ್ಟು ಮಂತ್ರಿಗಳಿರ್ಬೋದು? 33 ಅಥವಾ 34 ಮಂತ್ರಿಗಳಿರ್ಬೋದು. ಅದಕ್ಕಿಂತ ಹೆಚ್ಚು ಮಂತ್ರಿಗಳನ್ನು ನೇಮಕ ಮಾಡಬಾರ್ದು. ಈ ಕಾಯ್ದೆಯ ಪ್ರಕಾರ 34ಕ್ಕಿಂತ ಹೆಚ್ಚು ಮಂತ್ರಿಗಳನ್ನು ನೇಮಕ ಮಾಡಬಾರ್ದು. ಯಾಕೆ ಇದು ಮಾಡಿದ್ರು, ರಿಸ್ಟ್ರಿಕ್ಷನ್ ಮಾಡಿದರು ಅಂತೇಳಿದರೆ, ಹಿಂದೆ ಈ ಎಲ್ಲರನ್ನು ಸಮಾಧಾನ ಮಾಡಲಿಕ್ಕೋಸ್ಕರ ಪಕ್ಷವನ್ನು ಬಿಟ್ಟು ಹೋಗಬಾರದು ಅನ್ನುವ ದೃಷ್ಟಿಯಿಂದ ಎಲ್ಲರನ್ನು ಮಂತ್ರಿಗಳನ್ನಾಗಿ ಮಾಡ್ತಿದ್ರು. ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಒಂದು 80ರಿಂದ 100 ಮಂತ್ರಿಗಳಿರ್ತಿದ್ರು. ಒಂದು ರಾಜ್ಯದಲ್ಲಿ 30ರಿಂದ 50 ಮಂತ್ರಿಗಳಿರ್ತಿದ್ರು. ಇದೇನಾಗ್ತದೆ ಅಂದರೆ ಸರ್ಕಾರದ ಬೊಕ್ಕಸಕ್ಕೆ ಅದು ಬರ್ಡನ್ ಆಗ್ತದೆ. ಅದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ ರಿಸ್ಟ್ರಿಕ್ಷನ್ ಹಾಕಿದ್ರು 15% ಅಂತೇಳಿ. ಸೊ ಇದು ಇಂಪಾರ್ಟೆಂಟ್. ಇನ್ನೊಂದು ಬಹಳ ಮುಖ್ಯವಾದ ಅಂಶ, ಎನದರ್ ಇಂಪಾರ್ಟೆಂಟ್ ಪ್ರಾವಿಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಆ್ಯಕ್ಟ್ ಈಸ್ ಸ್ಪೀಕರ್ ಕ್ಯಾನ್ ಇನಿಷಿಯೇಟ್ ಆ್ಯಕ್ಷನ್ against the member under anti-defection law. Who can initiate action? Suppose if any person who is involved in the anti-party activities, or if he goes and joins to another party, so against who can take action? The Speaker of the House, Speaker of the Lok Sabha or Chairperson of the Rajya Sabha, or it may be the Speaker of the Vidhana Sabha. They can initiate the action and he can be expelled from the House. His membership can be cancelled by the Speaker of the Lok Sabha or Vidhana Sabha. ವಿದ್ಯಾರ್ಥಿಗಳೇ, ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನಂತ ಹೇಳಿದರೆ, ಯಾರು ಪಕ್ಷಾಂತರದ ಮೂಲಕ ಇನ್ನೊಂದು ಪಕ್ಷವನ್ನು ಸೇರ್ತಾನ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂಥ ಅಧಿಕಾರ ಸಭಾಧ್ಯಕ್ಷರಿಗಿರ್ತಾರೆ. ಸಭಾಧ್ಯಕ್ಷರು, ಲೋಕಸಭೆಯ ಸಭಾಧ್ಯಕ್ಷರು ಅಥವಾ ರಾಜ್ಯಸಭೆಯ ಅಧ್ಯಕ್ಷರು ಅಥವಾ ವಿಧಾನಸಭೆಯ ಸಭಾಧ್ಯಕ್ಷರು ಏನಿದ್ದಾರೆ ಅವರು ಅವರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನಂತ ಹೇಳಿದರೆ, ದ ಚೇರ್ಪರ್ಸನ್ ಆಫ್ ದ ಲೆಜಿಸ್ಲೇಚರ್ಸ್ ಆರ್ ಪರ್ಮಿಟೆಡ್ ಟು ಫ್ರೇಮ್ ದಿ ರೂಲ್ಸ್ ಟು ಇಂಪ್ಲಿಮೆಂಟ್ ದಿಸ್ ಲಾ. ಈ ಕಾಯ್ದೆಯನ್ನು ಜಾರಿಗೆ ಮಾಡಲಿಕ್ಕೆ ಬೇಕಾದಂಥ ನಿಯಮಗಳನ್ನು ರೂಪಿಸುವಂಥ ಅಧಿಕಾರ ಸಭಾಪತಿಗಳಿಗಿರುತ್ತದೆ. ಯಾವ ರೀತಿಯ ನೀತಿ ನಿಯಮಗಳನ್ನು ಮಾಡಬೇಕು, ಯಾವ ರೀತಿಯಾಗಿ ಅಧಿವೇಶನವನ್ನು ನಡೆಸಬೇಕು, ಯಾವ ನಿಯಮಾವಳಿಗಳನ್ನು ಅನುಸರಿಸಬೇಕು ಅದನ್ನು ನೀತಿ ನಿಯಮಗಳನ್ನು ರೂಪಿಸುವ ಅಧಿಕಾರ, ಸಂಪೂರ್ಣ ಅಧಿಕಾರ ಅದು ಸ್ಪೀಕರ್ಗೆ ಅಥವಾ ಸಭಾಧ್ಯಕ್ಷರಿಗೆ ಇರ್ತಾರೆ. ದ ಚೇರ್ಪರ್ಸನ್ he decides about the rules and regulations regarding the anti-defection law. Another important provision of this particular law is an independent member of the House shall be disqualified if he joins any party after elections. ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ, ನಾವು ನೋಡಿದ್ದೇವೆ, ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡ್ತಾರೆ. ಚುನಾವಣೆಯ ನಂತರ ಅಧಿಕಾರಕ್ಕೆ ಹಣದ ಆಸೆಗೋಸ್ಕರ ಏನು ಮಾಡ್ತಾರೆ ಅಂತ ಹೇಳಿದರೆ ಯಾವುದಾದ್ರೂ ಒಂದು ಪಕ್ಷವನ್ನು ಹೋಗಿ ಸೇರ್ತಾರೆ. ಈಗ ಅವರ ಸದಸ್ಯತ್ವ ಏನಾಗ್ತದೆ? ಪಕ್ಷಾಂತರ ನಿಷೇಧ ಕಾಯ್ದೆಯ ಪ್ರಕಾರ ಯಾವುದೇ ಒಬ್ಬ ಸ್ವತಂತ್ರ ಅಭ್ಯರ್ಥಿ ಒಂದು ಪಕ್ಷಕ್ಕೆ ಸೇರಿದರೆ ಅವನು ಸದಸ್ಯತ್ವವನ್ನು ಕಳೆದುಕೊಳ್ತಾನೆ. ಇದಕ್ಕೆ ಉತ್ತಮ ಉದಾಹರಣೆ ಕರ್ನಾಟಕದಲ್ಲಿ ನಾವು ನೋಡ್ತೇವೆ. 2 ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ದರು ನಮ್ಮಲ್ಲಿ. ಅವರು ಯಾವುದೋ ಒಂದು ಆಮಿಷಕ್ಕೆ ಒಡ್ಡಿ ಪಕ್ಷವನ್ನು ಸೇರ್ತಾರೆ. ಅದರಲ್ಲಿ ಒಬ್ಬ ಸದಸ್ಯ ತನ್ನ ಸದಸ್ಯತ್ವವನ್ನು ಕಳೆದುಕೊಳ್ಬೇಕಾಗ್ತದೆ. ಹೀಗೆ ನಾವು ದೇಶದ ಬೇರೆ ಬೇರೆ ಕಡೆ ನೋಡ್ತೇವೆ. ಸ್ವತಂತ್ರ ಅಭ್ಯರ್ಥಿಗಳು ಅವರು ಸ್ವತಂತ್ರರಾಗಿರಬೇಕು. 5 ವರ್ಷ ಅವರ ಅವಧಿ ಮುಗಿಯುವ ತನಕ ಸ್ವತಂತ್ರ ಅಭ್ಯರ್ಥಿಗಳಾಗೇ ಇರಬೇಕು. ಯಾವುದೇ ಪಕ್ಷಕ್ಕೆ ಅವರು ಸೇರಬಾರ್ದು. ಸೇರಿದರೆ ಆವಾಗ ಅವರು ಸದಸ್ಯತ್ವವನ್ನು ಕಳ್ಕೊಳ್ತಾರೆ, MLA ಅಥವಾ MP ಸೀಟನ್ನು ಕಳ್ಕೊಳ್ತಾರೆ. ಸೊ ಸ್ಟೂಡೆಂಟ್ಸ್, ದೀಸ್ ಆರ್ ದಿ ವೇರಿಯಸ್ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಆ್ಯಕ್ಟ್. Now for this act there are certain special provisions they are added. ಈ ಕಾಯ್ದೆಗೆ ಕೆಲವು ವಿಶೇಷವಾದಂತಹ ಪ್ರಾವಿಷನ್ಸ್ಗಳನ್ನು ಸೇರಿಸಿದ್ದಾರೆ. ಆ ವಿಶೇಷವಾದಂಥ ಪ್ರಾವಿಷನ್ಸ್ಗಳು ಯಾವುದು ಅನ್ನುವುದನ್ನು ನಾವು ಚರ್ಚೆ ಮಾಡುವ. ಅದರಲ್ಲಿ one important special provision of this particular act is a person shall not be disqualified if his original party merges with another party. ಏನು ಹೀಗಂತ ಹೇಳಿದರೆ, ಯಾವುದಾದ್ರೂ ಒಂದು ಪಕ್ಷ ಪೂರ್ತಿಯಾಗಿ ಇನ್ನೊಂದು ಪಕ್ಷದೊಡನೆ ವಿಲೀನವಾದರೆ ಅಂಥ ಸಂದರ್ಭದಲ್ಲಿ ಅದು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಒಳಪಡುವುದಿಲ್ಲ ಮತ್ತು ಅವರು ಸದಸ್ಯತ್ವವನ್ನು ಕಳೆದುಕೊಳ್ಳುವುದಿಲ್ಲ. ಕರ್ನಾಟಕದಲ್ಲಿ ನಾವು ನೋಡಿದ್ದೇವೆ, ಒಂದು ಪಕ್ಷ, ಅದರಲ್ಲಿ ಒಬ್ಬರೇ MLA ಆಯ್ಕೆಯಾದವರು, ಆ ಪಕ್ಷ ಸಂಪೂರ್ಣವಾಗಿ ಇನ್ನೊಂದು ಪಕ್ಷದೊಡನೆ ಮರ್ಜ್ ಆಯಿತು, ವಿಲೀನ ಆಯಿತು. ವಿಲೀನ ಆದಾಗ ಅದರಲ್ಲಿದ್ದಂಥ ಸದಸ್ಯರು ಅವರ ಸದಸ್ಯತ್ವವನ್ನು ಕಳ್ಕೊಳ್ಳುವುದಿಲ್ಲ.
ಸೊ ಇದು ಹೊಸದಾಗಿ ಆ್ಯಡ್ ಮಾಡಿದಂಥ ಒಂದು ಪ್ರಾವಿಷನ್ಸ್. ಒಂದು ಪಕ್ಷ ಸಂಪೂರ್ಣವಾಗಿ ಇನ್ನೊಂದು ಪಕ್ಷದೊಡನೆ ವಿಲೀನವಾದಾಗ ಸದಸ್ಯತ್ವವನ್ನು, ಅದರಲ್ಲಿರುವಂಥ MLA ಅಥವಾ MP ಗಳು ಸದಸ್ಯತ್ವವನ್ನು ಕಳೆದುಕೊಳ್ಳುವುದಿಲ್ಲ ಅಂತೇಳಿ. ಇನ್ನೊಂದು ಬಹಳ ಮುಖ್ಯವಾದ ಪ್ರಾವಿಷನ್ ಏನಂತೇಳಿದರೆ, ಪ್ರಿಸೈಡಿಂಗ್ ಆಫೀಸರ್ಸ್ ಆಫ್ ದಿ ಯೂನಿಯನ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಚರ್ಸ್ shall not be disqualified under anti-defection law if they vote against the party from which they are elected. So what is this particular act? It says, provisions says, presiding officers of the union and state legislature shall not be disqualified under anti-defection law if they vote against the party from which they elected. ಅಂದರೆ ಲೋಕಸಭೆಯ ಸಭಾಧ್ಯಕ್ಷರು ಅಥವಾ ವಿಧಾನಸಭಾ ಸಭಾಧ್ಯಕ್ಷರು ಅಂತ ಇರ್ತಾರೆ. ಅವರು ತಾವು ಆಯ್ಕೆಯಾಗಿ ಬಂದಂಥ ಪಕ್ಷದ ವಿರೋಧವಾಗಿ ಒಂದು ವೇಳೆ ಸದನದಲ್ಲಿ ಮತದಾನ ಮಾಡಿದರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಸ್ಪೀಕರ್ ಇದ್ದಾರೆ, ಯಾವುದೋ ಒಂದು ನಿರ್ದಿಷ್ಟ ಪಕ್ಷದಿಂದ ಅವರು ಆಯ್ಕೆಯಾಗಿದ್ದಾರೆ. ಒಂದು ಮಸೂದೆಯನ್ನು ವಿಧಾನಸಭೆಯಲ್ಲಿ ವೋಟ್ಗೆ ಹಾಕ್ತಾರೆ. ವೋಟ್ಗೆ ಹಾಕುವಂಥ ಸಂದರ್ಭದಲ್ಲಿ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದ ಮಧ್ಯೆ ಒಂದು ವೇಳೆ ಟೈ ಆದರೆ, ಸಮಬಲವಾದರೆ, ಅಂತಹ ಸಂದರ್ಭದಲ್ಲಿ ವಿಧಾನಸಭಾ ಅಧ್ಯಕ್ಷರು ವೋಟ್ ಮಾಡ್ಬೋದು. ಈಗ ಅವರು ಆಯ್ಕೆಯಾಗಿ ಬಂದಂಥ ಪಕ್ಷದ ಪರವಾಗಿ ವೋಟ್ ಮಾಡ್ಬೋದು ಅಥವಾ ವಿರೋಧವಾಗಿ ವೋಟ್ ಮಾಡ್ಬೋದು, ಅದು ಅವರ ಇಚ್ಛೆ. ಒಂದು ವೇಳೆ ಈ ಕಾಯ್ದೆ ಹೇಳ್ತದೆ, ಒಂದು ವೇಳೆ ಅವರು ತಮ್ಮ ಪಕ್ಷದ ವಿರೋಧವಾಗಿ ಮತ ಚಲಾಯಿಸಿದ್ರು ಅವರ ಸದಸ್ಯತ್ವವನ್ನು ಕಳ್ಕೊಳ್ಳುವುದಿಲ್ಲ. ಯಾಕಂತೇಳಿದರೆ ಸ್ಪೀಕರ್, ಅಧ್ಯಕ್ಷರು ಅಂತ ಏನಿರ್ತಾರೆ ಅವರು ಪಕ್ಷಾತೀತವಾದವರು. ಒಂದು ಸಲ ಅವರು ಸ್ಪೀಕರ್ ಆಗಿ ಆಯ್ಕೆಯಾದರೆ ಯಾವ ಪಕ್ಷಕ್ಕೂ ಸೇರಿದವರಲ್ಲ. ಆದ್ದರಿಂದಾಗಿ ಅವರು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು, ಅವ್ರ ಮೆಂಬರ್ಶಿಪ್ಪನ್ನು ಕಳ್ಕೊಳ್ಳೋದಿಲ್ಲ. ಇನ್ನೊಂದು ಬಹಳ ಮುಖ್ಯವಾದಂಥ ಪ್ರಾವಿಷನ್ ಏನಂತೇಳಿದರೆ, ಕೊನೆಯದಾಗಿ ದ ಡಿಸಿಷನ್ಸ್ ಆಫ್ ದ ಸ್ಪೀಕರ್ ಕ್ಯಾನ್ ಬಿ ಚಾಲೆಂಜ್ಡ್ ಬಿಫೋರ್ ದ ಕೋರ್ಟ್. ವೆರಿ ಇಂಪಾರ್ಟೆಂಟ್. ಇಷ್ಟೆಲ್ಲ ಈ ಆ್ಯಕ್ಟಲ್ಲಿ ನಾವು ಹೇಳಿದ್ದೇವೆ, ಸ್ಪೀಕರ್ಗೆ ಅದು ಅಧಿಕಾರ ಇದೆ, ಇದು ಅಧಿಕಾರ ಇದೆ, ಆ ನಿರ್ಧಾರಗಳನ್ನು ತೆಕ್ಕೊಳ್ಬೋದು, ನಿಯಮಾವಳಿಗಳನ್ನು ತೆಕ್ಕೊಳ್ಬೋದು ಅಂತೇಳಿ. ಆದರೆ ಸ್ಪೀಕರ್ ನೀಡಿದಂತಹ ತೀರ್ಪು ಅಂತಿಮವಲ್ಲ. ಇದನ್ನು ನಾವು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಬಹುದು. ಡಿಸ್ಕ್ವಾಲಿಫೈಡ್ ಆದಂಥ, ಅನರ್ಹಗೊಂಡಂಥ ಸದಸ್ಯರು ಈ ತೀರ್ಪನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು. ಇತ್ತೀಚಿನ ರಾಜಕೀಯ ವಿದ್ಯಮಾನಗಳನ್ನು ನೀವು ನೋಡಿದ್ದೀರಾ. ಕರ್ನಾಟಕದಲ್ಲಿ ನಡೆದಂತಹ ರಾಜಕೀಯ ನಾಟಕ ಏನಿದೆ, ಸ್ಪೀಕರ್ ಅವರು ಕೆಲವು ಸದಸ್ಯರನ್ನು ಅನರ್ಹಗೊಳಿಸ್ತಾರೆ, ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಸ್ಪೀಕರ್ ಅವರ ನಿರ್ಧಾರವನ್ನು ಎತ್ತಿ ಹಿಡಿತದೆ, ಆದರೆ ಅವರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ನೀಡ್ತದೆ. ಕರ್ನಾಟಕದ ಸ್ಪೀಕರ್ ಅವರನ್ನು 6 ವರ್ಷ ಡಿಸ್ಕ್ವಾಲಿಫೈ ಮಾಡ್ತಾರೆ, ಆದರೆ ಕೋರ್ಟು ಅವರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ನೀಡ್ತದೆ. ಸೊ ಇದು ಏನು ಹೇಳ್ತದೆ ಅಂತ ಹೇಳಿದರೆ, ಸ್ಪೀಕರ್ ನಿರ್ಧಾರ ಅಂತಿಮವಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಸ್ಪೀಕರ್ ಅಧ್ಯಕ್ಷ ತೆಗೆದುಕೊಳ್ಳುವಂಥ ನಿರ್ಧಾರ ಅಂತಿಮವಲ್ಲ. ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿಯೂ ಪ್ರಶ್ನೆ ಮಾಡಬಹುದು. ಸೊ ವಿದ್ಯಾರ್ಥಿಗಳೇ, ಈ ಪಕ್ಷಾಂತರ ಅನ್ನುವಂಥ ಪಿಡುಗು ಏನಿತ್ತು ಅದನ್ನು ತಡೆಗಟ್ಟಲಿಕ್ಕೋಸ್ಕರ ಈ ಆ್ಯಂಟಿ ಡಿಫೆಕ್ಷನ್ ಲಾ ಅನ್ನುವಂಥದ್ದು 1985ರಲ್ಲಿ ಜಾರಿಗೆ ತಂದಿದ್ದಾರೆ. ಎಷ್ಟು ಪರಿಣಾಮಕಾರಿಯಾಗಿದೆ, ಎಷ್ಟು ಪಕ್ಷಾಂತರ ನಿಷೇಧ ಮಾಡಿದೆ ಅನ್ನುವಂಥ ಇದೊಂದು ಪ್ರಶ್ನೆಯಾಗಿ ಉಳಿದಿದೆ. ಇತ್ತೀಚೆಗೆ ನೀವು ಮಧ್ಯಪ್ರದೇಶದಲ್ಲಿಯೂ ರಾಜಕೀಯ ವಿದ್ಯಮಾನಗಳನ್ನು ಗಮನಿಸಿದ್ದೀರಾ. ಅಲ್ಲಿಯೂ ಸಹ ಒಂದು ನಿರ್ದಿಷ್ಟ ಪಕ್ಷದ ತನ್ನ ಪಕ್ಷವನ್ನು ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಸೇರ್ತಾರೆ. ನೋಡಿ, ಪಕ್ಷಾಂತರ ನಿಷೇಧ ಕಾಯ್ದೆ ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಇನ್ನೂ ಹಲವಾರು ಬದಲಾವಣೆಗಳ ಮೂಲಕ ಈ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಹೆಚ್ಚು ನಾವು ಒತ್ತು ನೀಡಿದರೆ ಮುಂದಿನ ದಿನಗಳಲ್ಲಿ ಐ ಥಿಂಕ್ ಆ ಪಕ್ಷಾಂತರ ನಿಷೇಧವನ್ನು ತಡೆಗಟ್ಟಿ, ಪಕ್ಷಾಂತರವನ್ನು ತಡೆಗಟ್ಟಿ ಸ್ಥಿರ ಸರ್ಕಾರವನ್ನು ಸ್ಥಾಪಿಸಲಿಕ್ಕೆ ನಮಗೆ ಸಾಧ್ಯ ಉಂಟು. ಸೊ ಒಟ್ಟಿನಲ್ಲಿ ಈ 2ನೇ ಚಾಪ್ಟರ್ನಲ್ಲಿ ನಾವು ಬಹಳ ಮುಖ್ಯವಾದಂಥ ವಿಷಯಗಳನ್ನು ಕಲಿತೆವು. ಚುನಾವಣೆ ಅಂದರೆ ಏನು, ಚುನಾವಣೆಯ ಅರ್ಥ ಏನು, ಚುನಾವಣೆಯ ವಿವಿಧ ವಿಧಗಳು ಯಾವುದು, ಪ್ರತ್ಯಕ್ಷ ಚುನಾವಣೆ ಅಂದ್ರೇನು, ಪರೋಕ್ಷ ಚುನಾವಣೆ ಅಂದ್ರೇನು, ಭಾರತದಲ್ಲಿ ಚುನಾವಣಾ ಆಯೋಗ ಹೇಗೆ ರಚನೆ ಆಗ್ತದೆ, ಅದರ ಅಧಿಕಾರ ಮತ್ತು ಕಾರ್ಯಗಳೇನು, ಚುನಾವಣಾ ಸುಧಾರಣೆಗಳು ಯಾವುದು, ಅದು ಎಪಿಕ್ ಇರ್ಬೋದು, EVM ಇರ್ಬೋದು, ಅಥವಾ ಸ್ಟೇಟಿಂಗ್ ಫಂಡಿಂಗ್ ಆಫ್ ಎಲೆಕ್ಷನ್ಸ್ ಇರ್ಬೋದು, ನೋಟಾ ಇರ್ಬೋದು, ಇವುಗಳ ಬಗ್ಗೆ ಚರ್ಚೆ ಮಾಡಿದೆವು. ಅದರ ನಂತರ ಭಾರತದಲ್ಲಿ ಪಕ್ಷ ಪದ್ಧತಿಯ ಬಗ್ಗೆ ಚರ್ಚೆ ಮಾಡಿದೆವು. ಪಕ್ಷಗಳ ಸ್ವರೂಪ, ಅವುಗಳು ಹೇಗೆ ರಾಜಕೀಯ ಪಕ್ಷಗಳು ಬೆಳೆದು ಬಂದವು ಅನ್ನೋದನ್ನು ನಾವು ಚರ್ಚೆ ಮಾಡಿದೆವು. ರಾಜಕೀಯ ಪಕ್ಷಗಳ ಕಾರ್ಯಗಳೇನು ಅನ್ನೋದನ್ನು ನಾವು ಚರ್ಚೆ ಮಾಡಿದೆವು. ಕೊನೆಯದಾಗಿ ಪಕ್ಷಾಂತರ ನಿಷೇಧ ಕಾಯ್ದೆಯ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಏನು ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೇವೆ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದಲೂ ಇದು ಬಹಳ
ಇಂಪಾರ್ಟೆಂಟ್ ಚಾಪ್ಟರ್ ಆಗ್ತದೆ. ಕೇವಲ ನಮ್ಮ ದ್ವಿತೀಯ ಪಿ ಯು ಸಿ ಎಕ್ಸಾಮ್ಗೆ ಮಾತ್ರ ಅಲ್ಲ, ಮುಂದೆ ನೀವು ಪಿ ಯು ಸಿ ಆಗಿಯಾ ಡಿಗ್ರಿ ಆಗಿಯಾ ಒಂದು ವೇಳೆ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯುವುದಾದರೆ, ಅದು UPSC ಎಕ್ಸಾಮ್, KPSC ಎಕ್ಸಾಮ್ಸ್ ಆರ್ ಸ್ಟಾಫ್ ಸೆಲೆಕ್ಷನ್ ಎಕ್ಸಾಮ್, ಎನಿ ಎಕ್ಸಾಮ್ಸ್, ಅಲ್ಲಿಯೂ ಸಹ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಇದನ್ನು ನೆನಪಿಟ್ಟುಕೊಳ್ಳಿ ಅಂತ ಹೇಳ್ತಾ ನಾನು 2ನೇ ಚಾಪ್ಟರ್ ಕೊನೆಗೊಳಿಸ್ತಾ ಇದ್ದೇನೆ.